ಇದು 20 ಅಡಿ ಕೋಣಿ ಸರ್ಕಾರಿ ರಸ್ತೆ. ಒಂದು 25 ಮೀಟ್ರು ಇದೇ ಥರ ಓಣಿ ಹೋಗ್ಬೇಕು. ಒಂದು ಜಮೀನು ಬಿಟ್ಟು ಎರಡನೇದು ಅಂದರೆ ಒಂದು 20 ಮೀಟ್ರ್ ಬತ್ತ ಅಲ್ಲಿಗೆ ಹೋಗಿ. ಒಳ್ಳೆ ಚೌಕಾಕಾರ ಹೋಗದೆ ಡಾಂಬರ್ ರೋಡಿಂದ ಒಂದು 20 ಮೀಟ್ರು ಎರಡನೇ ಜಮೀನು. ಇದು ಬಿಟ್ಟರೆ ಈ ಜಮೀನು ಬಿಟ್ಟರೆ ಅಲ್ಲಿ ಬೇಲಿಕಂತ ಅದೇ ಅಲ್ಲಿ ಒಬ್ರು ನಿಂತು ಅದೇ ಡಾಂಬರ್ ರೋಡು. ಉತ್ತರೆ ಉಳುಮೆ ಮಾಡೋದು ಈ ಥರ ಆಯಿತು. ಕಂಟಿವೇಷನ್ ಮಾಡಿದೆ, ಇವರು ಕಂಟಿವೇಷನ್ ಮಾಡಿಲ್ಲ. ಮೈಸೂರು ಗುಂಡ್ಲುಪೇಟೆ NH ರೋಡ್ಗೆ ಇಲ್ಲಿಂದ 10 ಕಿಲೋಮೀಟ್ರ್ ಆಗುತ್ತೆ. 1 ಎಕರೆ 12 ಗುಂಟೆ ಜನರ ಪ್ರಾಪರ್ಟಿ, ಲಿಂಗಾಯತರದು. ಈ ಬೇಲಿ ತೆರವು ಮಾಡಿಬಿಟ್ರೆ ತಂತಿಕಲ್ಲು ಇಲ್ಲಿಗೆ ಹಾಕೋಬೋದು. ಗಾಡಿ ಹೋಯ್ತು ಅದೇ ಡಾಂಬರ್ ರೋಡ್. ಮೈಸೂರಿಗೆ 48 ಕಿಲೋಮೀಟ್ರ್ ಆಗುತ್ತೆ. ಊಟಿ NH ರೋಡ್ಗೆ 8 ಕಿಲೋಮೀಟ್ರ್ ಆಗುತ್ತೆ. ಇಂದು ಒಳ್ಳೆ ಚೌಕಾಕಾರ ಹೋಗೋದೆ, ಏನು ಕಂಟಿವೇಷನ್ ಮಾಡಿಲ್ಲ. ಈ ಲ್ಯಾಂಡು 1 ಎಕರೆ 12 ಗುಂಟೆ ಸಿಂಗಲ್ ಓನರು. ಇದು ಪೂರ್ವ ಪಶ್ಚಿಮ ಉದ್ದ, ದಕ್ಷಿಣ ಉತ್ತರ ಅಗಲ ಕಮ್ಮಿ. ಸೇಮ್ ಮೊಬೈಲ್ ರೀತಿ. ಈ ಬದುವಿನಿಂದ ಈ ಕಡೆಗೆ ಅಲ್ಲಿ ಉಳುಮೆ ಮಾಡಿರೋ ತಗೊಂಡೆ ಗಾಡಿ ಹೋಯ್ತಾ ನೋಡಿ, ಅದೇ ಡಾಂಬರ್ ರೋಡು. ಡಾಂಬರ್ ರೋಡಿಂದ ಇಲ್ಲಿಗೆ ಒಂದು 20 ಮೀಟ್ರು. ಒಂದು ಲ್ಯಾಂಡ್ ಬಿಟ್ಟು ಎರಡನೇ ಲ್ಯಾಂಡು 20, ಅದೊಂದು 20 ಗುಂಟೆ ಇದೆ. ಮುಂದಕ್ಕೆ ಅವರು 20 ಗುಂಟೆ ಕೊಟ್ಬಿಡ್ಬೋದು. ಫಸ್ಟ್ ಇದು ಸೇಲಿ ಬಂದ ನೋಡಿ, ಜನರ ಪ್ರಾಪರ್ಟಿ, ಲಿಂಗಾಯತರದ್ದು. 1 ಎಕರೆ 12 ಗುಂಟೆ. ಬಸ್ ಆಯ್ತಾ, ಅದೇ ಡಾಂಬರ್ ರೋಡು ಪಕ್ಕದ್ದೇ. ಡಾಂಬರ್ ರೋಡ್ 2ನೇ ಜಮೀನು, ಬಸ್ ರೋಡು. ಗಾಡಿ ನಿಂತು ನೋಡಿ, ಅದೇ ಡಾಂಬರ್ ರೋಡ್. ಧನ್ಯವಾದಗಳು.